ಮಳೆಯಲ್ಲಿ ಫ್ಲೂಟ್ ನುಡಿಸುವ ಬುಜ್ಜಿ ಗುಬ್ಬಚ್ಚಿ. ಬುಜ್ಜಿ ಗುಬ್ಬಚ್ಚಿಗೆ ಸರಿಯಾಗಿ ಓದಕ್ಕೆ ಬರಲ್ಲ. ಆದ್ರೆ ಅವಳ ತಾಯಿ ಟೊನಿಗೆ ಅವಳನ್ನ ಓದಿಸ್ಬೇಕು ಅನ್ನೋ ಆಸೆ. ಆದ್ರಿಂದ ಅವಳನ್ನ ಓದ್ಸಕ್ಕೆ ಎಷ್ಟೋ ಕಷ್ಟಪಡ್ತಾ ಇದ್ಲು ಟೊನಿ. ಆದ್ರೂ ಬುಜ್ಜಿಗೆ ಓದು ಬರ್ಲಿಲ್ಲ ಅನ್ನೋದ್ರಿಂದ ಯಾವಾಗ್ಲೂ ಅವಳನ್ನ ಬೈತಾನೇ ಇದ್ಲು. ಊರಿನಲ್ಲಿ ಇರೋರು ಕೂಡ ಬುಜ್ಜಿಗೆ ಸರಿಯಾಗಿ ಓದಕ್ಕೆ ಬರಲ್ಲ ಅಂತ ತಮಾಷೆ ಮಾಡ್ತಿದ್ರು. ಆದ್ರಿಂದ ಬುಜ್ಜಿಗೆ ತುಂಬಾನು ಬೇಜಾರಾಗ್ತಿತ್ತು. ಆದ್ರೆ ಬುಜ್ಜಿಗೆ ಫ್ಲೂಟ್ ನುಡ್ಸೋದಂದ್ರೆ ತುಂಬಾನು ಇಷ್ಟ. ಅದನ್ನ ಅವಳು ಕಷ್ಟಪಟ್ಟು ಕಲ್ತ್ಕೊಳ್ತಾ ಇದ್ಲು. ಮನಸ್ಸಿಗೆ ಬೇಜಾರಾಗುವಾಗ ಎಲ್ಲ ಅವಳ ಫ್ಲೂಟನ್ನ ನುಡಿಸ್ತಾನೇ ಇದ್ಲು. ಅದೇ ಊರಿನಲ್ಲಿದ್ದ ಮಹಿಹದ್ದು ಅವಳಿಗೆ ಸಮಯ ಸಿಗುವಾಗ ಎಲ್ಲ ಬುಜ್ಜಿನ ಕರ್ಕೊಂಡು ಹೋಗಿ ಅವಳಿಗೆ ಫ್ಲೂಟ್ ನುಡ್ಸೋಕೆ ಕಲಿಸ್ಕೊಡ್ತಾ ಇದ್ಲು. ಒಂದಿನ ಬೆಳಗ್ಗೆ ಬುಜ್ಜಿ ಗುಬ್ಬಚ್ಚಿ ಮಹಿಹದ್ದಿನ ಮನೆಯಲ್ಲಿ ಫ್ಲೂಟ್ ನುಡಿಸ್ತಾ ಇದ್ಲು. ಬುಜ್ಜಿ, ನೀನು ನಿಜವಾಗ್ಲೂ ಫ್ಲೂಟ್ ತುಂಬಾ ಚೆನ್ನಾಗಿ ನುಡಿಸ್ತಾ ಇದೀಯಾ. ಅದನ್ನ ಕೇಳುವಾಗ ನನಗೆ ಎಷ್ಟು ಸಂತೋಷವಾಗಿದೆ ಅಂದ್ರೆ ಮಾತಲ್ಲಿ ಹೇಳಕ್ಕಾಗಲ್ಲ. ಎಲ್ಲದಕ್ಕೂ ಕಾರಣ ನೀವೇ ಅತ್ತೆ. ನೀವು ಕಲ್ಸ್ಕೊಟ್ಟಿದ್ರಿಂದಾನೇ ನಾನು ಇಷ್ಟು ಚೆನ್ನಾಗಿ ಫ್ಲೂಟ್ ನುಡಿಸ್ತಾ ಇರೋದು. ಕಲ್ಸ್ಕೊಟ್ಟಿದ್ದು ನಾನೇ ಇರ್ಬೋದು, ಆದ್ರೆ ನಿನಗೆ ಪ್ರತಿಭೆ ತುಂಬಾನೇ ಜಾಸ್ತಿ. ಎಲ್ರೂ ನನಗೆ ಓದ್ ಬರಲ್ಲ ಅಂತ ತಮಾಷೆ ಮಾಡ್ತಾ ಇದ್ರು ಅತ್ತೆ. ಆದ್ರೆ ನೀವು ಹೇಗೋ ಕಷ್ಟಪಟ್ಟು ಫ್ಲೂಟ್ಸ್ ಅದು ನುಡ್ಸಕ್ಕೆ ಕಲ್ಸ್ಕೊಟ್ಟಿದ್ದೀರಾ ನನಗೆ. ಹಾಗಂತ ಹೇಳಿ ಪಾಪ ಬುಜ್ಜಿ ತುಂಬಾನು ಬೇಜಾರ್ ಮಾಡ್ಕೊಳ್ತಾ ಇದ್ಲು. ಅವಳು ಬೇಜಾರ್ ಮಾಡ್ಕೊಳ್ಳೋದನ್ನ ನೋಡಿ ಮಹಿಹದ್ದು, ಅಯ್ಯೋ ಬುಜ್ಜಿ, ನಿನಗೆ ಗೊತ್ತಾ, ಪ್ರಾಣ ಹೋಗೋ ಪರಿಸ್ಥಿತಿಯಲ್ಲಿ ಇರೋರನ್ನ ಈ ಸಂಗೀತದಿಂದ ಕಾಪಾಡ್ಬೋದಂತೆ. ಅಂತ ಸಂಗೀತನೇ ನೀನು ಚೆನ್ನಾಗಿ ಕಲ್ತ್ಕೊಂಡಿದೀಯಾ. ಇನ್ನು ಓದ್ಲಿಲ್ಲ ಅಂದ್ರೆ ಏನು ಪರವಾಗಿಲ್ಲ ಬಿಡೋ. ಹಾಗಲ್ಲ ಅತ್ತೆ, ನಾನು ಓದೋದಕ್ಕೋಸ್ಕರ ಎಷ್ಟು ಕಷ್ಟಪಟ್ಟರು ಕೂಡ ನನಗೆ ಅದು ಬರ್ತಿಲ್ಲ, ಏನ್ ಮಾಡೋದು? ಸರಿ ಪರವಾಗಿಲ್ಲ ಬಿಡು. ಇನ್ ಮುಂದೆ ನೀನು ಫ್ಲೂಟ್ ನುಡ್ಸಕ್ಕೆ ಕಲ್ತ್ಕೊಳ್ಳೋಕ್ಕೆ ನನ್ನ ಹತ್ರ ಬರ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಅರೆ ಯಾಕತ್ತೆ, ಏನಾಯ್ತು ಈ ರೀತಿ ಹೇಳ್ತಿದ್ದೀರಾ? ನನಗೆ ಗೊತ್ತಿರೋದೆಲ್ಲಾನು ನಿನಗೆ ಕಲ್ಸ್ಕೊಟ್ಟಿದ್ದೀನಿ. ನೀನು ನನ್ನನ್ನು ದಾಟಿ ಚೆನ್ನಾಗಿ ಕಲ್ತ್ಕೊಂಡಿದೀಯಾ. ಇವಾಗ ನೀನು ಇನ್ನೊಬ್ರಿಗೆ ಕಲಿಸಿಕೊಡುವ ಸ್ಥಾನಕ್ಕೆ ಬಂದಿದೀಯಾ. ನೀನು ನುಡ್ಸೋದು ನೋಡಿದ್ರೆ ನನಗೆ ಅಷ್ಟು ಖುಷಿ ಆಗ್ತಾ ಇದೆ. ಮತ್ತೆ ಇಲ್ಲಿಗೆ ಯಾಕೆ ಬರಬೇಕು ನೀನು? ಹಾಗಂತ ಮಹಿಹದ್ದು ಬುಜ್ಜಿ ಗುಬ್ಬಚ್ಚಿನ ತುಂಬಾನು ಮೆಚ್ಕೊಂಡ್ಲು. ಬುಜ್ಜಿ ಗುಬ್ಬಚ್ಚಿ ತುಂಬಾ ಸಂತೋಷನೂ ಪಟ್ಲು. ಅದೇ ಸಂತೋಷದಲ್ಲಿ ಬುಜ್ಜಿ ಮನೆಗೆ ವಾಪಸ್ ಬರ್ತಾ ಇದ್ದಾಗ ದಾರಿಯಲ್ಲಿ ಚಿಚುಕಾಗೆ ಹಾಗೂ ಚೋಟುಗಿಳಿ ಇಬ್ರು ಕೂಡ ಬುಜ್ಜಿನ ತಡೆದು ನಿಲ್ಲಿಸಿದ್ರು. ಏನ್ ಬುಜ್ಜಿ, ಈ ಸಮಯದಲ್ಲಿ ಎಲ್ಲಿ ಹೋಗಿ ಬರ್ತಾ ಇದೀಯ ನೀನು? ಅದು ನಾನು ಮಹಿ ಅತ್ತೆ ಮನೆಗೆ ಹೋಗಿದ್ದೆ ಅತ್ತೆ. ಹೀಗೆ ಊರ್ ತಿರುಗಾಡೋದನ್ನ ಬಿಟ್ಟು ಚೆನ್ನಾಗಿ ಓದ್ಕೊಳ್ಬೋದಲ್ವಾ? ಹಾ, ಅವಳೆಲ್ಲಿಂದ ಓದ್ಕೊಳ್ತಾಳೆ? ನಮ್ಮ ಮಕ್ಳು ತರ ಬುದ್ಧಿ ಇದೆಯಾ ಅವಳಿಗೆ? ಇದ್ದಿದ್ರೆ ಓದ್ಕೊಳ್ತಿದ್ಲು. ನಾನು ಓದ್ಬೇಕು ಅಂತಾನೆ ಅನ್ಕೊಳ್ತಾ ಇದ್ದೀನಿ ಅತ್ತೆ, ಆದ್ರೆ ನನಗೆ ಸರಿಯಾಗಿ ಓದ್ ಬರ್ತಿಲ್ಲ ಅಷ್ಟೇ. ಹಾ, ಹೀಗೇನೆ ಇದ್ರೆ ನಿಮ್ಮಮ್ಮ ಕಷ್ಟಪಡಲ್ವಾ ಪಾಪ? ಏನ್ ಕಷ್ಟಪಡ್ತಾಳೋ ಏನೋ. ಇನ್ ಮುಂದೆ ಮನೆ ಕೆಲಸ ಎಲ್ಲ ಕಲ್ತ್ಕೋ, ಅದು ಸಾಕು. ಹೌದು, ಅದೂ ನಿಜಾನೇ. ಆವಾಗ್ಲೇ ಮದುವೆ ಮಾಡ್ಕೊಂಡು ಹೋಗಿ ಅಲ್ಲಾದ್ರೂ ಬಾಳ್ಬೋದು. ಹಾಗೆ ಓದ್ ಬರ್ತಾ ಇಲ್ಲ ಅಂತ ಬುಜ್ಜಿನ ಎಲ್ರೂ ತಮಾಷೆ ಮಾಡ್ತಾ ಇದ್ರು. ಪಾಪ ಬುಜ್ಜಿಗೆ ಅದನ್ನ ನೋಡಿ ತುಂಬಾನು ಬೇಜಾರಾಗ್ತಿತ್ತು. ಅದೇ ಬೇಜಾರಿನಲ್ಲಿ ಅವಳು ಮನೆಗೆ ಹೋದ್ಲು. ಆಗ್ಲೇ ಟುನಿ ಗುಬ್ಬಚ್ಚಿ ಮನೆ ಹೊರಗಡೆ ಅವಳಿಗೋಸ್ಕರ ಕಾಯ್ತಾ ಇದ್ಲು. ಟುನಿ ನೋಡಕ್ಕಂತೂ ತುಂಬಾನು ಕೋಪದಲ್ಲಿ ಇದ್ಲು. ಏನ್ ಬುಜ್ಜಿ ಇದು, ಹೇಗೂ ಓದಕ್ಕೆ ಬರಲ್ಲ, ಅದಕ್ಕಿಂತ ಸುಮ್ನೆ ಊರೆಲ್ಲ ತಿರ್ಗಾಡ್ತಾ ಇರ್ತೀಯ ನೀನು? ಹಾಗೇನಿಲ್ಲಮ್ಮ, ನಾನು ಮನೇಲಿ ಸುಮ್ನೆ ಇದ್ನಾ, ಅದಕ್ಕೆ ಮಹಿ ಅತ್ತೆ ಮನೆ ತನಕ ಹೋಗ್ಬಿಟ್ ಬಂದೆ. ಸುಮ್ನೆ ಇದೆಯಾ ಅಂತ ಗೊತ್ತಲ್ವಾ? ಆ ಸಮಯದಲ್ಲಿ ಏನಾದ್ರೂ ಪುಸ್ತಕ ಇಟ್ಕೊಂಡು ಓದ್ಬೋದು ಅಲ್ವಾ? ಹಾಗಲ್ಲಮ್ಮ, ಏನೇ ಓದಿದ್ರು ನನಗೆ ಅದ್ಯಾವುದು ಅರ್ಥನೇ ಆಗೋದಿಲ್ಲ. ಹೌದು, ಕೈಯಲ್ಲೇನೋ ಆ ಫ್ಲೂಟ್ ಇಟ್ಕೊಂಡಿದ್ಯಾ? ಏನೋ ಚೆನ್ನಾಗಿ ಫ್ಲೂಟ್ ನುಡ್ಸೋ ತರ ನೆನ್ಪಲ್ಲಿ ತಿರ್ಗಾಡ್ತಾ ಇದೆಯಾ? ಹಾಗಲ್ಲಮ್ಮ, ನಾನು ಚೆನ್ನಾಗಿ ಫ್ಲೂಟ್ ನುಡಿಸ್ತೀನಿ ಅಮ್ಮ. ತುಂಬಾ ಸೂಪರ್ ಆಗಿರುತ್ತೆ, ನಿನಗೆ ಗೊತ್ತಿಲ್ಲ. ಗೊತ್ತಾಗಿರೋದೆಲ್ಲ ಸಾಕು. ಮನೆ ಕೆಲಸ ಜಾಸ್ತಿ ಇದೆ, ಹೋಗಿ ಮಾಡೋಗೋ. ಬೇರೆ ದಾರಿನೇ ಇಲ್ದೆ ಬುಜ್ಜಿ ಗುಬ್ಬಚ್ಚಿ ಹೋಗಿ ಮನೆ ಕೆಲಸ ಎಲ್ಲಾನು ಮಾಡ್ತಾ ಇದ್ಲು. ಹೀಗೆ ದಿನಗಳು ಹೋಗ್ತಾ ಇತ್ತು. ಬುಜ್ಜಿ ಗುಬ್ಬಚ್ಚಿ ಫ್ಲೂಟ್ ನುಡ್ಸೋದನ್ನ ಟುನಿ ಯಾವಾಗ್ಲೂ ಕೇಳಿದ್ದೇ ಇಲ್ಲ. ಹೀಗಿರುವಾಗ ಒಂದಿನ ಜೋರಾಗಿ ಮಳೆ ಸುರಿತಾ ಇತ್ತು. ಆ ಸಮಯದಲ್ಲಿ ಟುನಿ ಗುಬ್ಬಚ್ಚಿಗೆ ತುಂಬಾನು ತಲೆನೋವಿತ್ತು. ಆದ್ರಿಂದ ಅವಳು ಅಡಿಗೆ ಕೆಲಸ ಕೂಡ ಮಾಡದೆ ಹಾಗೇನೆ ಹೋಗಿ ಮಲ್ಕೊಂಡಿದ್ಲು. ಹೀಗಿರುವಾಗ ಬುಜ್ಜಿ ಅವಳ ಮನ್ಸಲ್ಲಿ, ಅಮ್ಮ ಪಾಪ ತಲೆನೋವಿಂದ ಕಷ್ಟಪಡ್ತಿದ್ದಾರೆ, ಮಲ್ಗಿದ್ದಾರೆ. ಇವಾಗ ನಾನು ಏನ್ ಮಾಡೋದು? ಅವತ್ತು ಮಹಿ ಅತ್ತೆ ಹೇಳಿದ್ರು ಅಲ್ವಾ, ಯಾರಾದ್ರೂ ಅನಾರೋಗ್ಯದಿಂದ ಇದ್ರೆ ಸಂಗೀತದಿಂದ ಅವ್ರ ಪ್ರಾಣ ಕೂಡ ಕಾಪಾಡ್ಬೋದು ಅಂತ. ಹಾಗಾದ್ರೆ ಇವಾಗ ನಾನು ಈ ಫ್ಲೂಟ್ ನುಡ್ಸೋದ್ರಿಂದ ನಮ್ಮ ಅಮ್ಮನಿಗೆ ತಲೆನೋವು ಹೋಗ್ಬೋದೇನೋ? ಒಂದ್ಸಲ ನುಡ್ಸಿ ನೋಡಿ, ಅಮ್ಮನಿಗೆ ಸರಿಯಾದ್ರೆ ಅದು ಸಂತೋಷ ತಾನೇ. ಆವಾಗ ನನಗೂ ಕೂಡ ಮನಸ್ಸಿಗೆ ಸ್ವಲ್ಪ ಚೆನ್ನಾಗಿರುತ್ತೆ. ಹಾಗಂತ ಅಂದ್ಕೊಂಡು ಬುಜ್ಜಿ ಗುಬ್ಬಚ್ಚಿ ಅಲ್ಲೇ ಕೂತ್ಕೊಂಡು ಫ್ಲೂಟ್ ನುಡಿಸ್ತಾ ಇದ್ಲು. ತುಂಬಾನು ಪ್ರಶಾಂತವಾಗಿದ್ದ ಆ ಜಾಗದಲ್ಲಿ ಫ್ಲೂಟ್ ಅಂತೂ ಕೇಳಕ್ಕೆ ತುಂಬಾನು ಚೆನ್ನಾಗಿತ್ತು. ಅದನ್ನ ಕೇಳಿ ಟುನಿ ಗುಬ್ಬಚ್ಚಿ ತುಂಬಾ ಸಂತೋಷ ಪಟ್ಲು. ಆದ್ರೆ ಯಾರು ನುಡಿಸ್ತಾ ಇರೋದು ಅನ್ನೋದು ಅವಳಿಗೆ ಗೊತ್ತಿರ್ಲಿಲ್ಲ. ಆಹಾಹಾ, ಈ ಶಬ್ದ ಎಲ್ಲಿಂದ ಬರ್ತಾ ಇದೆ? ತುಂಬಾನು ಚೆನ್ನಾಗಿದೆ.
ಮನಸ್ಸಿಗೆ ತುಂಬ ಪ್ರಶಾಂತವಾಗಿರೋ ಥರ ಇದೆ. ಇನ್ನು ಸ್ವಲ್ಪ ಹೊತ್ತು ಇದನ್ನು ಕೇಳ್ತಾ ಇದ್ರೆ ಗಾಳಿಯಲ್ಲಿ ತೇಲೋ ಥರ ಇರುತ್ತೆ. ಹಾಗೆ ಟುನಿಗುಬ್ಬಚ್ಚಿ ಸ್ವಲ್ಪ ಹೊತ್ತು ಆ ಸಂಗೀತನ ಕೇಳ್ತಾ ಇದ್ಲು. ಅವಳಿಗೆ ತಲೆನೋವು ಕೂಡ ಕಡಿಮೆ ಆಯಿತು. ಆದ್ರಿಂದ ಟುನಿ ಎದ್ದು ಆ ಫ್ಲೂಟ್ ಯಾರು ನುಡಿಸ್ತಾ ಇದ್ದಾರೆ ಅನ್ನೋದನ್ನ ನೋಡೋದಕ್ಕೋಸ್ಕರ ಹೋದ್ಲು. ಆವಾಗ ಬುಜ್ಜಿ ಅವಳು ರೂಮಲ್ಲಿ ಕೂತ್ಕೊಂಡು ಫ್ಲೂಟ್ ನುಡಿಸ್ತಾ ಇದ್ಲು. ಅದನ್ನ ನೋಡಿ ಟುನಿ ಅಂತೂ ಆಶ್ಚರ್ಯಪಟ್ಲು. ಅರೆ, ಬುಜ್ಜಿನ ಫ್ಲೂಟ್ ನುಡಿಸ್ತಾ ಇರೋದು? ಇವಳು ಇಷ್ಟು ಚೆನ್ನಾಗಿ ಫ್ಲೂಟ್ ನುಡಿಸ್ತಾಳೆ ಅನ್ನುವ ವಿಷಯ ನನಗೆ ಗೊತ್ತೇ ಇರಲಿಲ್ಲ. ನಿಜವಾಗ್ಲೂ ಕೇಳಕ್ಕೆ ತುಂಬಾನು ಚೆನ್ನಾಗಿದೆ ಅಲ್ವಾ ಇದು? ಹಾಗಂತ ಅಂದ್ಕೊಂಡು ಟುನಿಗುಬ್ಬಚ್ಚಿ ಬುಜ್ಜಿಯ ಹತ್ತಿರ ಹೋಗಿ ನಿಂತ್ಕೊಂಡು ಅವಳು ಫ್ಲೂಟ್ ನುಡಿಸ್ತಾ ಇರೋದನ್ನ ಅವಳು ಕೇಳ್ತಾ ಇದ್ಲು. ಅರೆ ಬುಜ್ಜಿ, ನೀನೇನ ಫ್ಲೂಟ್ ನುಡಿಸ್ತಾ ಇರೋದು? ತುಂಬಾ ಚೆನ್ನಾಗಿದೆ. ಹೌದಾ ಅಮ್ಮ, ನಿನಗಿಷ್ಟ ಆಯ್ತಾ? ಅವತ್ತೇ ನಾನು ಹೇಳ್ದೆ ಅಲ್ವಮ್ಮ, ನಾನು ಚೆನ್ನಾಗಿ ಫ್ಲೂಟ್ ನುಡಿಸ್ತೇನೆ ಅಂತ. ಹೇಳ್ದೆ, ಆದ್ರೆ ನಾನೇ ನಂಬಲಿಲ್ಲ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಫ್ಲೂಟ್ ನುಡಿಸ್ತಾ ಇದೀಯ ನೀನು. ಅಮ್ಮ, ನಿನಗೆ ತಲೆನೋವು ಕಡಿಮೆ ಆಯ್ತಾ? ಕಡಿಮೆ ಆಯ್ತು ಬುಜ್ಜಿ. ನೀನು ಚೆನ್ನಾಗಿ ಫ್ಲೂಟ್ ನುಡಿಸ್ತಾ ಇದೀಯಾ. ಇನ್ನು ಈ ವಿಷಯನ ಚೆನ್ನಾಗಿ ಕಲ್ತ್ಕೋ. ನನಗೆ ಇದನ್ನ ಕೇಳ್ಬೇಕು ಅಂತ ಆಸೆ ಆಗ್ತಿದೆ. ಹೌದಾ ಅಮ್ಮ, ಹೇಗೋ ನಿನಗೆ ನಾನು ಮಾಡೋ ಒಂದು ವಿಷಯ ಇಷ್ಟ ಆಯ್ತಲ್ಲಮ್ಮ, ಅದೇ ಸಾಕು. ಇನ್ನು ಚೆನ್ನಾಗಿ ಕಲಿತೀನಮ್ಮ, ಇನ್ನು ಚೆನ್ನಾಗಿ ನಾನು ಫ್ಲೂಟ್ ನುಡಿಸ್ತೀನಿ ಅಮ್ಮ. ಹಾಗೆ ಅವರಿಬ್ರು ಕೂಡ ಮಾತಾಡ್ಕೊಳ್ತಾ ಇದ್ರು. ಟುನಿ ಮೊದಲನೇ ಸಲ ಬುಜ್ಜಿನ ತುಂಬಾನೇ ಮೆಚ್ಕೊಂಡ್ಲು. ಆದ್ರಿಂದ ಬುಜ್ಜಿನೂ ತುಂಬಾ ಸಂತೋಷ ಪಟ್ಲು. ಆ ದಿನ ಟುನಿ ಬುಜ್ಜಿಗೆ ಇಷ್ಟವಾದ ಆಹಾರನ ಮಾಡೋದ್ಲು. ಹಾಗೆ ತಾಯಿ ಮಗಳು ಇಬ್ರು ಕೂತ್ಕೊಂಡು ತೃಪ್ತಿಯಾಗಿ ಊಟನೂ ಮಾಡಿದ್ರು. ಅಮ್ಮ, ಇವತ್ತು ಅಡಿಗೆ ತುಂಬಾ ಚೆನ್ನಾಗಿ ಮಾಡಿದೀಯಮ್ಮ. ಹೊರಗಡೆ ಮಳೆ ಬರ್ತಾ ಇದೆ, ಆದ್ರಿಂದ ನೀನ್ ಮಾಡಿರೋ ಅಡಿಗೆ ಇನ್ನೂ ತುಂಬಾ ರುಚಿಯಾಗಿರೋ ತರ ಅನಿಸ್ತಿದೆ. ಹೌದಾ ಬುಜ್ಜಿ, ನನ್ನ ಮಗಳಿಗೋಸ್ಕರ ನಾನು ಮಾಡಿದೆ ಅಲ್ವಾ, ಅದಕ್ಕೆ ತುಂಬಾ ರುಚಿಯಾಗಿದೆಯೋ ಏನೋ. ಅಮ್ಮ, ನಾನು ಸರಿಯಾಗಿ ಓದೋದಿಲ್ಲ ಅಂತ ನಿನಗೆ ನನ್ನ ಮೇಲೆ ಕೋಪ ಅಲ್ವಾ? ಕೋಪ ಇತ್ತು ಬುಜ್ಜಿ, ಆದ್ರೆ ನಾನು ನಿನ್ ಮೇಲೆ ಕೋಪ ಪಟ್ಟಿದ್ದು ಎಲ್ಲಾನು ತಪ್ಪು ಅನ್ನೋ ಥರ ಇವತ್ತು ನೀನು ಫ್ಲೂಟ್ನ ನುಡಿಸಿ ನನಗೆ ನಿರೂಪಣೆ ಮಾಡಿದೀಯಾ. ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಅರೆ, ಕ್ಷಮಾಪಣೆ ಕೇಳಬೇಕಾಗಿರೋ ಅವಶ್ಯಕತೆ ಏನೂ ಇಲ್ಲ ಬುಜ್ಜಿ. ಅಮ್ಮ, ನಾನು ಈ ಫ್ಲೂಟ್ನ ಇನ್ನೂ ಚೆನ್ನಾಗಿ ಕಲ್ತ್ಕೊಂಡು ಎಲ್ಲರೂ ನಿನ್ನನ್ನು ನೋಡಿ ನಿನ್ ಮಗಳು ಪ್ರತಿಭಾವಂತೆ ಅಂತ ಹೇಳ್ತಾರೆ ನೋಡಮ್ಮ. ಆ ನಂಬಿಕೆ ನಿನ್ ಮೇಲೆ ನನಗೆ ಇದೆ ಬುಜ್ಜಿ. ಹಾಗೆ ಟುನಿಗುಬ್ಬಚ್ಚಿ ತುಂಬಾನು ಸಂತೋಷಪಟ್ಲು. ಬುಜ್ಜಿ ಕೂಡ ಅವಳ ತಾಯಿನ ನೋಡಿ ಸಂತೋಷಪಟ್ಲು. ಹೀಗಿರುವಾಗ ಹೊರಗಡೆ ಮಳೆ ಬರೋದ್ರಿಂದ ಹಸುಗಳು ಎಲ್ಲ ಕೂಡ ಆ ಕಡೆ ಈ ಕಡೆ ಓಡಾಡ್ತಾ ಇತ್ತು. ಅದನ್ನ ಹಿಡಿಯಕ್ಕಾಗದೆ ಎಲ್ರೂ ಕೂಡ ತುಂಬಾನೇ ಕಷ್ಟಪಡ್ತಾ ಇದ್ರು. ಅದನ್ನ ನೋಡ್ತಾ ಇದ್ದ ಬುಜ್ಜಿಗುಬ್ಬಚ್ಚಿ ತಕ್ಷಣ ಅವಳ ಹತ್ರ ಇರುವ ಫ್ಲೂಟ್ ತೆಗೆದು ನುಡ್ಸಕ್ಕೆ ಶುರು ಮಾಡಿದ್ಲು. ಹಾಗೆ ಅವಳು ನುಡಿಸ್ತಾ ಇದ್ದಾಗ ಅದನ್ನು ಕೇಳಿದ ಹಸುಗಳು ಎಲ್ಲ ಕೂಡ ಶಾಂತವಾಗಿ ಒಂದ್ ಕಡೆ ನಿಂತ್ಕೊಂಡಿತ್ತು. ಆಹಾ, ಯಾರಪ್ಪ ಇದು ಫ್ಲೂಟ್ ನುಡಿಸ್ತಾ ಇರೋದು? ಈ ಸಂಗೀತ ಕೇಳಕ್ಕೆ ತುಂಬಾನು ಚೆನ್ನಾಗಿದೆ. ಹಸುಗಳೆಲ್ಲ ಹಾಗೇನೆ ನಿಂತೋಯ್ತು. ಯಾರಪ್ಪ ಈ ಫ್ಲೂಟ್ನ ನುಡಿಸ್ತಾ ಇರೋದು? ಹಾಗಂತ ಅಂದ್ಕೊಂಡು ಚಿಚುಕಾಗೆ ನೋಡ್ತಾ ಇದ್ಲು. ಹಸುಗಳು ಎಲ್ಲ ಕೂಡ ಟುನಿಗುಬ್ಬಚ್ಚಿಯ ಮನೆ ಮುಂದ್ಗಡೆ ನಿಂತ್ಕೊಂಡಿತ್ತು. ಆ ಫ್ಲೂಟ್ ಸೌಂಡ್ ಅನ್ನ ಕೇಳಿ ಪಕ್ಷಿಗಳು ಎಲ್ರು ಕೂಡ ಟುನಿಯ ಮನೆಗೆ ಬಂದ್ರು. ಬುಜ್ಜಿ ನುಡಿಸ್ತಾ ಇದ್ದ ಆ ಸಂಗೀತವನ್ನು ಕೇಳಿ ಮೈ ಮರೆತೋದ್ರು. ಅಯ್ಯೋ ಬುಜ್ಜಿ, ನಿಜವಾಗ್ಲೂ ನೀನು ತುಂಬಾ ಚೆನ್ನಾಗಿ ಫ್ಲೂಟ್ ನುಡಿಸ್ತಾ ಇದೀಯಾ. ಇಷ್ಟು ಚೆನ್ನಾಗಿ ನುಡಿಸ್ತೀಯ ಅಂತ ನನಗೆ ಗೊತ್ತೇ ಇರ್ಲಿಲ್ಲ ಬುಜ್ಜಿ. ನೀನು ನುಡ್ಸೋದು ಕೇಳಿದ್ರೆ ಮನಸ್ಸಿಗೆ ಎಷ್ಟು ಪ್ರಶಾಂತವಾಗಿದೆ ಗೊತ್ತಾ? ಅದೇನೋ ಇಲ್ಲ ಅತ್ತೆ, ನನಗೆ ಫ್ಲೂಟ್ ನುಡ್ಸೋದಂದ್ರೆ ತುಂಬಾ ಇಷ್ಟ. ಕಲಿತ್ಕೊಂಡೆ. ನಾನು ನುಡಿಸ್ತಿದ್ದಾಗ ಈ ಹಸುಗಳೆಲ್ಲ ಇಲ್ಲಿ ಬಂದು ನಿಂತ್ಕೊಳ್ತು. ಅರೆ ಹಾಗಲ್ಲ, ನಿಜವಾಗ್ಲೂ ನೀನು ತುಂಬಾ ಚೆನ್ನಾಗಿ ನುಡಿಸ್ತಾ ಇದೀಯಾ. ಇಷ್ಟು ದಿನ ಓದು ಬರ್ಲಿಲ್ಲ ಅಂತ ನಿನ್ನನ್ನ ತಮಾಷೆ ಮಾಡಿದ್ದಕ್ಕೆ ಕಷ್ಟ ಆಗ್ತಾ ಇದೆ. ಹೌದೌದು, ನಿನ್ನನ್ನ ತಮಾಷೆ ಮಾಡಿದ್ದು ತುಂಬಾನೇ ತಪ್ಪು ಬುಜ್ಜಿ. ಹಾಗಂತ ಎಲ್ರು ಬುಜ್ಜಿನ ತುಂಬಾನು ಮೆಚ್ಕೊಳ್ತಾ ಇದ್ರು. ಅದನ್ನು ನೋಡಿದ ಟುನಿಗುಬ್ಬಚ್ಚಿಗೆ ತುಂಬಾ ಹೆಮ್ಮೆ ಅನಿಸ್ತಾ ಇತ್ತು. ಟುನಿ, ಒಂದಿನ ಬುಜ್ಜಿ ಒಂದು ಒಳ್ಳೆ ಸ್ಥಾನಕ್ಕೆ ಬರ್ತಾಳೆ ನೋಡು. ಹೌದು ಚೋಟು, ಆ ವಿಷಯ ನನಗೂ ಇವತ್ತೇ ಅರ್ಥ ಆಗಿದ್ದು. ಸರಿ ಬುಜ್ಜಿ, ನೀನು ಫ್ಲೂಟ್ ನುಡ್ಸೋದನ್ನ ಯಾರತ್ರ ಕಲ್ತ್ಕೊಂಡೆ? ನನಗೆ ಫ್ಲೂಟ್ ನುಡ್ಸೋದು ಇಷ್ಟ. ನನಗೆ ಮಹಿ ಹತ್ತೇನೆ ಕಷ್ಟಪಟ್ಟು ಕಲಿಸ್ಕೊಟ್ರು. ಅರೆ ಅದೇನಿಲ್ಲ, ನಿನಗೆ ಫ್ಲೂಟ್ ನುಡ್ಸೋದಕ್ಕೆ ತುಂಬಾನು ಇಷ್ಟ ಐತಲ್ವಾ? ಏನೋ ನನಗೆ ಗೊತ್ತಿರೋದನ್ನ ಹೇಳಿಕೊಟ್ಟೆ ನಿನಗೆ ಅಷ್ಟೇ. ಪರವಾಗಿಲ್ಲ ಮಹಿ, ನೀನ್ ಮಾಡಿದ್ದು ಒಳ್ಳೆ ವಿಷಯನೇ. ನೋಡೋದಿಯಾ ಬುಜ್ಜಿ, ಇಲ್ಲಿ ತನಕ ಓದಕ್ ಬರಲ್ಲ ಅಂತ ನಿನ್ನನ್ನ ಯಾರೆಲ್ಲ ತಮಾಷೆ ಮಾಡ್ತಿದ್ರೋ ಅವರೆಲ್ರು ಇವತ್ತು ನಿನ್ನನ್ನ ಹೊಗಳ್ತಾ ಇದ್ದಾರೆ. ಇವಾಗ ನೀನು ಸ್ವಲ್ಪನಾದ್ರೂ ಸಂತೋಷವಾಗಿದ್ಯಾ? ಹಾಗೆ ಎಲ್ರು ಬುಜ್ಜಿಗುಬ್ಬಚ್ಚಿನ ತುಂಬಾನು ಮೆಚ್ಕೊಳ್ತಾ ಇದ್ರು. ಬುಜ್ಜಿ ಅದನ್ನ ನೋಡಿ ಸಂತೋಷ ಪಡ್ತಾ ಇದ್ಲು. ಎಲ್ರು ಅವರವರ ಹಸುಗಳನ್ನ ಅವರವರ ಮನೆಗೆ ಕರ್ಕೊಂಡು ಹೋದ್ರು. ಆವಾಗ ಮಹಿ ಹದ್ದು ಮಾತ್ರ ಅಲ್ಲೇ ಇತ್ತು. ಅತ್ತೆ, ಇವತ್ತು ನಿಮ್ಮಿಂದಾನೆ ಎಲ್ರು ನನ್ನನ್ನ ಮೆಚ್ಕೊಳ್ತಿರೋದು. ಹೌದು ಮಹಿ, ನಿನಗೆ ನಿಜವಾಗ್ಲು ನಾನು ದೊಡ್ಡ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಅರೆ ಅದೆಲ್ಲ ಏನೂ ಇಲ್ಲ ಟುನಿ, ನಿನ್ನ ಮಗಳಿಗೆ ತುಂಬಾ ಟ್ಯಾಲೆಂಟ್ ಜಾಸ್ತಿ. ಏನೋ ನನಗೆ ಗೊತ್ತಿರೋದನ್ನ ಕಲ್ಸ್ಕೊಟ್ಟಾಗ
ನನ್ನನ್ನು ದಾಟಿ ಕಲ್ತ್ಕೊಂಡು ಇಷ್ಟು ಚೆನ್ನಾಗಿ ಫ್ಲೂಟ್ ನುಡಿಸ್ತಾ ಇದ್ದಾಳೆ ಅವಳು ನುಡಿಸೋ ಆ ಶಬ್ದ ಕೇಳಕ್ಕೆ ನನಗೆ 2 ಕಿವಿ ಸಾಕಾಗ್ತಿಲ್ಲ. ಬುಜ್ಜಿ, ಪುನಃ ಒಂದ್ಸಲ ಫ್ಲೂಟ್ ನುಡಿಸ್ತೀಯಾ? ನನಗೆ ಕೇಳಬೇಕು ಅಂತ ಆಸೆ ಆಗ್ತಾ ಇದೆ. ಬುಜ್ಜಿ ಕೂತ್ಕೊಂಡು ಫ್ಲೂಟ್ ನುಡಿಸ್ತಾ ಇದ್ಲು. ಅದನ್ನ ಕೇಳಿ ಎಲ್ರೂ ಕೂಡ ತುಂಬಾನು ಸಂತೋಷಪಟ್ರು. ಜಿಪುಣಿ ಕಾಗೆಯ ಮನೆಗೆ ಬಂದ ನೆಂಟ್ರು. ಚಿಚು ಕಾಗೆ ತುಂಬಾನು ಜಿಪುಣಿಯಾಗಿದ್ಲು. ₹1 ಕೂಡ ಖರ್ಚು ಮಾಡ್ಬೇಕು ಅಂದ್ರೆ ಅವಳು 100 ಸಲ ಯೋಚನೆ ಮಾಡ್ತಿದ್ಲು. ಅವಳಿಗೆ ಬಂಧು ಬಳಗ ತುಂಬಾನೇ ಜಾಸ್ತಿ ಇತ್ತು. ಆದ್ರೆ ಯಾರಾದ್ರೂ ಮನೆಗೆ ಬಂದ್ರೆ ಹಣ ಖರ್ಚಾಗುತ್ತೆ ಏನೋ ಅಂತ ಯಾರನ್ನು ಅವಳು ಇಲ್ಲಿವರೆಗೂ ಮನೆಗೆ ಕರೆದಿದ್ದೇ ಇಲ್ಲ. ಆದ್ರೆ ಅವ್ರೆಲ್ರೂ ಕೂಡ ಯಾವಾಗ್ಲೂ ಅವಾಗವಾಗ ಫೋನ್ ಮಾಡಿ ಮಾತಾಡ್ಕೊಳ್ತಾರೆ. ಹಾಗೇನೆ ವಾಟ್ಸಪ್ ಚಾಟನ್ನು ಮಾಡ್ತಾ ಇರ್ತಾರೆ. ಚಿಚುಕಾಗೇನು ಅವ್ರೆಲ್ಲ ಜೊತೆನೂ ತುಂಬಾ ಚೆನ್ನಾಗಿ ಮಾತಾಡ್ತಾನೂ ಇರ್ತಾ ಇದ್ಲು. ಎಲ್ರೂ ಬೇರೆ ಬೇರೆ ಊರಿನಲ್ಲಿ ಸೆಟಲ್ ಆಗಿರೋದ್ರಿಂದ ಯಾವತ್ತಾದ್ರೂ ಒಂದಿನ ಭೇಟಿ ಆಗ್ಬೇಕಂದ್ರೂ ಕೂಡ ಅವ್ರಿಗೆ ಸಮಯ ಸಿಗ್ತಾ ಇರ್ಲಿಲ್ಲ. ಆದ್ರಿಂದ ಅವ್ರವ್ರ ಕೆಲ್ಸಗಳನ್ನ ಅವ್ರವ್ರು ಮಾಡ್ಕೊಳ್ತಾ ಇದ್ರು. ಹೀಗಿರುವಾಗ ಒಂದಿನ ಚಿನ್ನುಕಾಗಿ, ಬುಜ್ಜಿಗುಬ್ಬಚ್ಚಿ ಹಾಗೂ ಬನ್ನುಗಿಳಿ 3 ಜನನು ಕಾನ್ಕಾಲಲ್ಲಿ ಮಾತಾಡ್ತಿದ್ರು. ಹಾಗೆ ಮಾತಾಡ್ತಾ ಇದ್ದಾಗ ಚಿಚುಕಾಗೆ ಮಲ್ಗಿದ್ಲು. ಅವಳು ಲೈಟ್ ಆಗಿ ಕಿಮ್ಮದ್ಲು. ಆ ಶಬ್ದ ಈ ಕಡೆ ಮಾತಾಡ್ತಿದ್ದ ಬುಜ್ಜಿಯ ಕಿವಿಗೆ ಕೇಳಿಸ್ತು. ಆದ್ರಿಂದ ಬುಜ್ಜಿ, ಅರೆ ಏನು ಚಿನ್ನು, ಅತ್ತೆ ಆರೋಗ್ಯ ಎಲ್ಲ ಚೆನ್ನಾಗಿದ್ಯಾ? ಇಲ್ಲ ಬುಜ್ಜಿ, ಅಮ್ಮ ಕೆಮ್ತಾನೇ ಇದ್ದಾರೆ, ಅವ್ರಿಗೆ ಹುಷಾರಿಲ್ಲ ಅಂತ ಕಾಣಿಸ್ತಿದ್ದೆ. ಹೌದಾ? ಹಾಗಾದ್ರೆ ಅತ್ತೆನ ತಕ್ಷಣ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೋದಲ್ವೇನೋ ನೀನು? ಏನೋ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗದ? ಎಷ್ಟೇ ಹುಷಾರಿಲ್ಲ ಅಂದ್ರೂ ಅಮ್ಮ ಮನೇಲೇ ಇರ್ತಾರೆ ಹೊರತು ಹಾಸ್ಪಿಟಲ್ಗೆ ಹೋಗಿ ಅಂತೂ ಹಣನ ಖರ್ಚು ಮಾಡಲ್ಲ. ಹೌದಾ? ಸರಿ, ಹಾಗಾದ್ರೆ ಅತ್ತೆನ ಜೋಪಾನವಾಗಿ ನೋಡ್ಕೊಳ್ಳೋ. ಹಾಗೆ ಮಕ್ಳು 3 ಜನ ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ರು. ಆಮೇಲೆ ಅವರೆಲ್ಲರೂ ಸೇರಿ ಫೋನ್ ಕಟ್ ಮಾಡಿದ್ರು. ಹೀಗಿರುವಾಗ ಮರುದಿನ ಬೆಳಗ್ಗೆ ಟುನಿಗುಬ್ಬಚ್ಚಿ ಹಾಗೂ ಬುಜ್ಜಿಗುಬ್ಬಚ್ಚಿ ಇಬ್ರು ಕೂಡ ಅವ್ರ ಮನೆಯಿಂದ ಹೊರಟು ಚಿಚುಕಾಗೆಯ ಮನೆಗೆ ಬಂದ್ರು. ಬೆಳಿಗ್ಗೆ ಮನೆಗೆ ಬಂದಿರುವ ಟುನಿ ಹಾಗೂ ಬುಜ್ಜಿ ಇಬ್ರನ್ನ ನೋಡಿ ಚಿಚುಕಾಗೆ ಆಶ್ಚರ್ಯಪಟ್ಲು. ಅವಳು ಅವ್ರ ಹತ್ರ ಈ ರೀತಿ ಕೇಳಿದ್ಲು, ಏನ್ ಟುನಿ, ಬೆಳಿಗ್ಗೆ ನನ್ ಮನೆಗೆ ಬಂದಿದೀಯಾ? ಯಾಕೆ, ಏನ್ ವಿಷಯ? ಅರೆ ಚಿಚು, ನಿನ್ನ ಆರೋಗ್ಯ ಹೇಗಿದೆ? ನೀನು ಇವಾಗ ಚೆನ್ನಾಗಿದ್ಯಾ? ಹೌದತ್ತೆ, ಕೆಮ್ತಾ ಇದ್ರಿ. ನಿಮ್ಗೆ ಆರೋಗ್ಯ ಇವಾಗ ಪರವಾಗಿಲ್ವಾ? ಚಿಚು ಅವಳ ಮನ್ಸಲ್ಲಿ, ಏನಿದೋ ಇಬ್ರು ನಿಮ್ಮ ಆರೋಗ್ಯ ಹೇಗಿದೆ ಅಂತ ಕೇಳ್ತಾ ಇದ್ದಾರೆ. ನನಗೇನಂತೆ, ನಾನು ಚೆನ್ನಾಗಿನೇ ಇದ್ದೀನಿ. ಇವಾಗ ಯಾರು ಇವ್ರನ್ನ ನನ್ನ ಮನೆಗೆ ಬರಕ್ ಹೇಳಿದೋ? ಹೇಳ್ದೆ ಕೊಳದೆ ಬೆಳಗ್ಗೆ ಬಂದು ನಿಂತ್ಕೊಂಡಿದ್ದಾರೆ. ಇವಾಗ ಏನ್ ಮಾಡೋದು? ಹಾಗಂತ ಅನ್ಕೊಂಡು, ಯಾಕೆ ಟೋನಿ, ನನ್ಗೇನಾಯ್ತು? ನಾನು ಚೆನ್ನಾಗಿದ್ದೀನಲ್ವಾ? ಏನು? ಆದ್ರೆ ನಿನಗೆ ಹುಷಾರಿಲ್ಲ ಅಂತ ಚಿನ್ನು ನೆನೆ ಬುಜ್ಜಿ ಹತ್ರ ಹೇಳ್ದ ಅಂತೆ. ಏನೋ ನನಗೇನೋ ಆಗಿಲ್ಲ ಟುನಿ, ನಾನು ಚೆನ್ನಾಗಿನೇ ಇದ್ದೀನಿ. ಟುನಿಗುಬ್ಬಚ್ಚಿ ತುಂಬಾನು ಆಶ್ಚರ್ಯಪಟ್ಲು. ಆವಾಗ ಚಿನ್ನು ಬುಜ್ಜಿ ಹತ್ರ ಹೇಳಿದ ವಿಷಯ ಎಲ್ಲಾನು ಹೇಳಿದ್ಲು. ಅದನ್ನ ಕೇಳಿ ಚಿಚುಗೆ ಏನ್ ಮಾಡ್ದಂತಾನೆ ಅರ್ಥ ಆಗ್ಲಿಲ್ಲ. ಅವಳಿಗೆ ಚಿನ್ನು ಮೇಲೆ ಅಂತೂ ತುಂಬಾನು ಕೋಪ ಬಂತು. ಅದೆಲ್ಲ ಏನೂ ಇಲ್ಲ, ನೆನ್ನೆ ಸುಮ್ನೆ ಕೆಮ್ತಾ ಇದ್ದೆ, ಅದನ್ನ ನೋಡಿ ಹುಷಾರಿಲ್ಲ ಅಂತ ಅಂದ್ಕೊಂಡಿದ್ದಾನೆ. ಓ ಹೌದಾ, ಸರಿ, ಪರವಾಗಿಲ್ಲ, ಒಳ್ಳೇದೇ ಆಯ್ತು. ನಿನ್ಗೇನೂ ಇಲ್ಲ ತಾನೇ? ಅದೇ ಸಂತೋಷ ಬಿಡೋ. ಹೌದಮ್ಮ, ನಾನ್ ಕೂಡ ತುಂಬಾನು ಹೆದರ್ಬಿಟ್ಟೆ ಅಮ್ಮ. ಸರಿ, ಹೇಗೂ ಬಂದಿದ್ದು ಬಂದಾಯ್ತೋ, ಇನ್ನೊಂದ್ 4 ದಿನ ಇದ್ಬಿಟ್ಟು ಹೋಗ್ತೀವಿ. ಹಳ್ಳಿನ ನೋಡಿ ಸುಮಾರು ದಿನ ಆಯ್ತಲ್ವಾ? ಏನೋ 4 ದಿನ ಇದ್ಬಿಟ್ಟು ಹೋಗ್ತೀರಾ? ಹಾಗಂತ ಚಿಚು ಅವಳ ಮನ್ಸಲ್ಲಿ, ಅಯ್ಯೋ ಇವ್ರು 4 ದಿನ ಇಲ್ಲಿದ್ರೆ ನಾನು ಕೂಡಿಟ್ಟ ಹಣ ಎಲ್ಲಾನು ಖರ್ಚಾಗುತ್ತೋ ಏನೋ, ನಾನು ನನ್ ಮನೇಲೆ ಸರಿಯಾಗಿ ಅಡಿಗೆ ಮಾಡಲ್ಲ, ಹಣ ಖರ್ಚಾಗುತ್ತೋ ಏನೋ ಅಂತ. ಇದೆಲ್ಲದಕ್ಕೂ ಕಾರಣ ಈ ಚಿನ್ನೋನೆ. ಇವಾಗ ಇವ್ರಿಗೆ ಏನೇನ್ ಬೇಕೋ ಎಲ್ಲಾನು ಮಾಡಿಕೊಡ್ಬೇಕಾ? ಅದಕ್ಕೆ ನಾನು ಏನ್ ಮಾಡೋದು? ಹಾಗಂತ ಅಂದ್ಕೊಳ್ತಿದ್ದಾಗ ಆವಾಗ್ಲೇ ಚಿನ್ನು ಅಲ್ಲಿಗೆ ಬಂದ. ಅವನು ಟುನಿ ಹಾಗೂ ಬುಜ್ಜಿ ಇಬ್ರನ್ನ ನೋಡಿ ತುಂಬಾನು ಸಂತೋಷಪಟ್ಟ. ಟುನಿ ಅತ್ತೆ, ಬುಜ್ಜಿ, ನೀವಿಬ್ರು ಯಾವಾಗ ಬಂದ್ರಿ? ಯಾಕೋ ಚಿನ್ನು, ನಿನ್ನೆ ಬುಜ್ಜಿ ಹತ್ರ ನನಗೆ ಹುಷಾರಿಲ್ಲ ಅಂತ ಯಾಕೆ ಸುಳ್ಳು ಹೇಳಿದೆ ನೀನು? ಇಲ್ಲಮ್ಮ, ನಿನ್ನೆ ಮಲಗುವಾಗ ನೀನು ಜೋರಾಗಿ ಕೆಮ್ತಾನೆ ಇದ್ಯಾ, ಅದಕ್ಕೆ ನಿನಗೆ ಹುಷಾರಿಲ್ವೋ ಏನೋ ಅಂತ ಅಂದ್ಕೊಂಡು ಬುಜ್ಜಿ ಕೇಳಿದಾಗ ನಾನು ಹೇಳ್ದೆ ಅಮ್ಮ. ತುಂಬಾ ಒಳ್ಳೆ ವಿಷಯನ ಮಾಡಿದೀಯಾ ಕಣೋ. ಪರವಾಗಿಲ್ಲ ಬಿಡು ಚಿಚೋ, ಅವನು ಆ ರೀತಿ ಮಾಡಿದ್ರಿಂದ ತಾನೇ ಇವಾಗ ನಾವು ನಿನ್ ಮನೆಗೆ ಬಂದಿರೋದು. ಇಲ್ಲಾಂದ್ರೆ ಅವ್ರವ್ರ ಪಾಡಿಗೆ ಕೆಲಸ ಮಾಡ್ಕೊಂಡು ಅವ್ರವ್ರ ಮನೇಲಿ ಇರ್ತಿದ್ವಿ. ಹಾಗಂತ ಹೇಳಿದ್ಲು ಟುನಿ. ಹಾಗೆ ಆ ದಿನಾನು ಕಳೀತು. ಹೀಗಿರುವಾಗ ಮರುದಿನ ಚೋಟಿಗಿಳಿ ಹಾಗೂ ಬನ್ನು ಅಲ್ಲಿಗೆ ಬಂದ್ರು. ಅವರನ್ನ ನೋಡಿ ಚಿಚುಕಾಗೆ ಅಂತ ತುಂಬಾನು ಆಶ್ಚರ್ಯಪಟ್ಲು. ಏನ್ ಚೋಟು ಇದ್ದಕ್ಕಿದ್ದಂತೆ ಇಲ್ಲಿ? ಏನ್ ಚಿಚು, ನಿನಗೆ ಹುಷಾರಿಲ್ಲ ಅಂತೆ? ನಿನ್ನೆ ಚಿನ್ನು ಬನ್ನು ಹತ್ರ ಹೇಳ್ದ ಅಂತೆ. ಬನ್ನು ನನ್ನ ಹತ್ರ ಹೇಳ್ದ, ಅದಕ್ಕೆ ನೋಡ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ. ಹೇಗಿದೀಯಾ?
ಹ್ಮ್ ನಿನ್ನ ಹತ್ರ ಕೂಡ ಚಿನ್ನು ಹೇಳಿದ್ನಾ? ನಾನು ಚಿನ್ನು ಬನ್ನು ಮೂಜ ನಾನು ಕಾನ್ಕಾಲಲ್ಲಿ ಮಾತಾಡ್ತಿದ್ವಿ ಅತ್ತೆ. ಓ ಹೌದಾ, ಒಳ್ಳೆ ವಿಷಯನೇ ಮಾಡಿದಿರ ನೀವು ಮೂಜನ. ಹಾಗಾದ್ರೆ ಚಿಚ್ಚು ನಿನ್ನ ಆರೋಗ್ಯ ಚೆನ್ನಾಗಿನೇ ಇದೆಯಾ? ಹಾ ಹೌದು ಚೋಟು, ಅವಳು ಚೆನ್ನಾಗಿದ್ದಾಳೆ. ಅವಳು ಕೆಮ್ತಾ ಇದ್ಲಂತೆ, ಆದ್ರೆ ನೋಡಿ ಹುಷಾರಿಲ್ವೋ ಏನೋ ಅಂತ ಚಿನ್ನು ಹೇಳಿದಾನೆ. ಅದಕ್ಕೆ ನಾವೆಲ್ರೂ ಬಂದಿದ್ದೀವಿ. ಹೌದಾ, ಸರಿ ಸರಿ, ಪರವಾಗಿಲ್ಲ, ಅವಳು ಚೆನ್ನಾಗಿದ್ದಾಳಲ್ಲ. ನೀನ್ ಯಾವಾಗ ಬಂದೆ ಟೋನಿ? ನಾನು ನಿನ್ನೆ ಬಂದೆ. ಬಂದಿದ್ದು ಬಂದಾಯ್ತು, ಇನ್ನು 4 ದಿನ ಇಲ್ಲಿ ಇದ್ಬಿಟ್ಟು ಹೋಗೋಣ ಅಂತ ಉಳಿದಿದ್ದೀನಿ ಅಷ್ಟೇ. ಹಾಗಾದ್ರೆ ನಾವು ಕೂಡ ಒಂದು 4 ದಿನ ಇದ್ಬಿಟ್ಟು ಹೋಗ್ತೀವಿ. ಏನೋ ನೀವು ಕೂಡ 4 ದಿನ ಇದ್ಬಿಟ್ಟು ಹೋಗ್ತೀರಾ? ಹಾಗಂತ ಅಂದ್ಕೊಂಡು ಚಿಚುಕಾಗಿ ತುಂಬಾನು ಬೇಜಾರ್ ಮಾಡ್ಕೊಳ್ತಾ ಇದ್ಲು. ಅವಳಿಗೆ ಏನ್ ಮಾಡೋದು ಅನ್ನೋದು ಮಾತ್ರ ಅರ್ಥ ಆಗ್ಲಿಲ್ಲ. ಹೀಗಿರುವಾಗ ಸ್ವಲ್ಪ ಸಮಯದಲ್ಲಿ ಲೂಸಿ ಪಾರಿವಾಳ ಹಾಗೂ ಮಹಿಹದ್ದು ಕೂಡ ಚಿಚುಕಾಗಿಯ ಮನೆಗೆ ಬಂದ್ರು. ಅವರನ್ನ ನೋಡಿ ಪಾಪ ಚಿಚುಕಾಗೆ ಅಳೋ ಪರಿಸ್ಥಿತಿಗೇನೆ ಬಂದ್ಲು. ಅರೆ ಲೂಸಿ, ಮಹಿ, ನೀವಿಬ್ರು ಏನಿಲ್ಲಿ? ಅದು ನಿನ್ನೆ ನಾನೇ ಅವ್ರಿಗೆ ಫೋನ್ ಮಾಡಿ ಹೇಳಿದೆ ಚಿಚಿಗೆ ಹುಷಾರಿಲ್ಲ ಅಂತ. ಓ, ಉದ್ಧಾರ ಆಯ್ತು. ಬೇರೆ ಯಾರಿಗಾದ್ರೂ ಹೇಳಿದ್ಯಾ ಚೋಟು? ಇಲ್ಲ ಇಲ್ಲ, ಇವ್ರಿಬ್ರಿಗೆ ಮಾತ್ರ ಹೇಳಿರೋದು ಚಿಚು. ಒಳ್ಳೇದಾಯ್ತು, ಇನ್ನು ಯಾರತ್ರನಾದ್ರೆ ಹೇಳಿದ್ರೆ ಆಮೇಲೆ ಅಷ್ಟೇ ನನ್ ಕತೆ. ಹಾಗಂತ ಅಂದ್ಕೊಂಡು ಚಿಚುಕಾಗೆ ಅವರೆಲ್ಲರನ್ನ ಮನೆಯೊಳಗಡೆ ಕರ್ಕೊಂಡು ಹೋಗಿ ಕೂರ್ಸದ್ಲು. ಆಮೇಲೆ ಅವ್ರೆಲ್ಲರಿಗೋಸ್ಕರನು ಚಿಚುಕಾಗೆ ಅಡಿಗೆನೂ ಮಾಡ್ತಾ ಇದ್ಲು. ಚಿಚುಕಾಗೆ ಪಾಪ ಅವಳ ಮನೆಯಲ್ಲೇ ಸರಿಯಾಗಿ ಅಡಿಗೆ ಮಾಡ್ತಾ ಇರ್ಲಿಲ್ಲ. ಇವಾಗ ಬಂದಿರೋರ್ಗೆ ಹೇಗಾದ್ರೂ ಮಾಡಿ ಅಡಿಗೆ ಮಾಡಿ ಹಾಕ್ಲೇಬೇಕಲ್ವಾ ಅಂತ ಅಂದ್ಕೊಂಡು ಕಷ್ಟಪಟ್ಟು ಅಡಿಗೆ ಮಾಡ್ತಾ ಇದ್ಲು. ಹೀಗೆ 2 ದಿನಗಳು ಕಳೀತು. ಹಾಗೆ ಚಿಚುಕಾಗೆ ಅವಳ ಮನ್ಸಲ್ಲಿ ಈ ಚಿನ್ನು ಮಾಡಿದ ಒಂದೇ ಒಂದು ಫೋನ್ ಕಾಲಿಂದ ಇವಾಗ ನಾನ್ ಕೊಡಿಟ್ಟ ಹಣ ಎಲ್ಲಾನು ಖರ್ಚಾಗ್ತಾ ಇದೆ. ಎಲ್ರೂ ಸಂತೋಷವಾಗಿ ನನ್ ಮನೇಲಿ ಬಂದು ಕೂತ್ಕೊಂಡಿದ್ದಾರೆ. ನಾನು ಇವ್ರೆಲ್ರಿಗೂ ಅಡಿಗೆ ಮಾಡಿ ಹಾಕ್ತಾ ಇದ್ರೆ ನಾನು ಕೊಡಿಟ್ಟ ಹಣ ಎಲ್ಲಾನು ಖರ್ಚಾದ್ರೆ ಆಮೇಲೆ ನಾನೇನ್ ಮಾಡೋದು? ಇದು ಸರಿ ಬರಲ್ಲ. ನನ್ನ ಜಿಪಣತನ ಏನೋ, ನಾನು ಯಾರು ಅನ್ನೋದನ್ನ ಇವ್ರೆಲ್ರಿಗೂ ತೋರ್ಸಿದ್ರೆ ಆಮೇಲೆ ಇವರೇ ಅವ್ರವ್ರ ಮನೆಗೆ ಹೋಗ್ತಾರೆ. ಅದಕ್ಕೆ ಏನಾದ್ರೂ ಒಂದು ಮಾಡ್ಲೇಬೇಕು. ಹಾಗೆ ಚಿಚುಕಾಗಿ ಅವಳ ಮನ್ಸಲ್ಲಿ ಮನೆಗೆ ಬಂದಿರುವ ನೆಂಟ್ರ ಹತ್ರ ಅವಳ ಜಿಪಣತನನ ತೋರಿಸಿ ಎಲ್ಲನ್ನ ಮನೆಯಿಂದ ಕಳಿಸ್ಬೇಕು ಅಂತ ನಿರ್ಧಾರ ಮಾಡಿದ್ಲು. ಅವಳು ನಿರ್ಧಾರ ಮಾಡಿದ ಹಾಗೇನೆ ಮರುದಿನ ಬೆಳಿಗ್ಗೆ ಸಾರು ಮಾಡ್ತಾ ಇರುವಾಗ ಸ್ವಲ್ಪ ಸಾರು, ಅದರಲ್ಲಿ ಸ್ವಲ್ಪ ತರಕಾರಿ, ಸ್ವಲ್ಪ ಉಪ್ಪು, ಸ್ವಲ್ಪ ಖಾರನ ಹಾಕಿ ಬೇಕೋ ಬೇಡವೋ ಅನ್ನೋ ತರ ಅವಳು ಅಡಿಗೆನ ಮಾಡ್ತಾ ಇದ್ಲು. ಆಮೇಲೆ ಎಲ್ರನ್ನ ಡೈನಿಂಗ್ ಟೇಬಲ್ ಅಲ್ಲಿ ಬಂದು ಕೂರ ಕೇಳಿದ್ಲು. ಚಿಚು ಪ್ಲೇಟಲ್ಲಿ ಎಲ್ಲರಿಗೂ ಸರ್ವ್ ಮಾಡಿದ್ಲು. ಆ ಆಹಾರವನ್ನು ನೋಡಿ ಅಲ್ಲಿದ್ದವರು ಎಲ್ರು ಕೂಡ ತುಂಬಾನು ಆಶ್ಚರ್ಯಪಟ್ರು. ಏನ್ ಚಿಚು ಇದು, ಈ ಸಾರಲ್ಲಿ ಎಲ್ಲಾನು ಕಡಿಮೆ ಕಡಿಮೆನೇ ಹಾಕಿದೀಯಾ? ಯಾಕ್ಟೋನಿ, ಸಾರು ಚೆನ್ನಾಗಿಲ್ವಾ? ಇದನ್ನ ಸಾರು ಅಂತಾರ ಚಿಚು, ಬೇರೆ ಸಾರು ಏನಾದ್ರೂ ಇದ್ರೆ ಹಾಕು. ಇಲ್ಲ ಚೋಟೋ, ನಾನ್ ಮಾಡಿದ್ದು ಒಂದೇ ಸಾರು, ಎಲ್ರು ಅದನ್ನೇ ಹಾಕಿ ತಿನ್ನಿ. ಅರೆ ಏನ್ ಚಿಚು ಇದು, ನಿನ್ನ ನೋಡೋದಕ್ಕೋಸ್ಕರ ನಾವೆಲ್ರೂ ಪ್ರೀತಿಯಿಂದ ಮನೆಗೆ ಬಂದ್ರೆ ನಮ್ಮೆಲ್ರಿಗೂ ಈ ರೀತಿ ಆಹಾರ ಕೊಡ್ತೀಯ ನೀನು? ಮನೇಲಿ ಇದ್ದಿದ್ದೆಲ್ಲ 2 ದಿನದಲ್ಲಿ ಖಾಲಿ ಆಯ್ತು. ಇವಾಗ ಮನೇಲಿ ಏನೂ ಇಲ್ವಲ್ಲ. ಸರಿ ಹೋಯ್ತು, ಚೆನ್ನಾಗಿನೇ ಅಡಿಗೆ ಮಾಡಿದೀಯಾ, ಬೇರೆ ದಾರಿ ಇಲ್ಲ, ಎಲ್ರೂ ಇದನ್ನೇ ತಿನ್ನಿ. ಹಾಗಂತ ಅಂದ್ಕೊಂಡು ಬೇರೆ ದಾರಿ ಇಲ್ಲದೆ ಚಿಚುಕಾಗೆ ಮಾಡಿಕೊಟ್ಟ ಆ ಆಹಾರವನ್ನೇ ತಿಂದ್ರು ನೆಂಟ್ರು ಎಲ್ರು ಕೂಡ. ಆಮೇಲೆ ಎಲ್ರು ಸುಮ್ನೆ ಮಾತಾಡ್ಕೊಂಡು ಮನೆಯೊಳಗಡೆ ಸಂತೋಷವಾಗಿ ಕೂತ್ಕೊಂಡಿದ್ರು. ಆವಾಗ ಅಲ್ಲಿ ಫ್ಯಾನ್ ಲೈಟ್ ಎಲ್ಲಾನು ಆನಲ್ಲಿತ್ತು. ಅದನ್ನು ನೋಡಿದ ಚಿಚುಕಾಗೆ ಕರೆಂಟ್ ಬಿಲ್ ಜಾಸ್ತಿ ಆಗುತ್ತೋ ಏನೋ ಅಂತ ಅಂದ್ಕೊಂಡು ತಕ್ಷಣ ಬಂದು ಫ್ಯಾನ್ ಲೈಟ್ ಎಲ್ಲಾನು ಆಫ್ ಮಾಡಿದ್ಲು. ಅರೆ ಏನ್ ಚಿಚು, ಯಾಕೆ ಫ್ಯಾನ್ ಆಫ್ ಮಾಡ್ದೆ? ಅಂದ್ರೆ ಕರೆಂಟ್ ಬಿಲ್ ಜಾಸ್ತಿ ಆಗುತ್ತೆ ಅಲ್ವಾ, ಕರೆಂಟ್ ಬಿಲ್ ಜಾಸ್ತಿ ಆದ್ರೆ ಕಟ್ಟಕ್ಕೆ ಹಣಕ್ಕೆ ನಾನೇನ್ ಮಾಡೋದು, ಅದಕ್ಕೆ ಆಫ್ ಮಾಡ್ದೆ. ನೀವು ನನ್ನನ್ನ ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡೆ, ಆದ್ರೆ ನೀವು ನನ್ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅಂತ ಕಾಣಿಸ್ತಿದೆ. ಅರೆ ಹಾಗೆಲ್ಲ ಏನಿಲ್ಲ ಚಿಚು, ಫ್ಯಾನ್ ಇಲ್ದೇ ಇದ್ರು ಕೂಡ ನಾವೆಲ್ರೂ ಇಲ್ಲೇ ಇರ್ತೀವಿ. ಸರಿ ಸರಿ, ಸೆಕೆ ಆದ್ರೆ ಹೊರಗಡೆ ಹೋಗಿ ಕೂತ್ಕೊಳ್ಳಿ, ಅಲ್ಲಿ ತಂಪಾಗಿ ಗಾಳಿ ಬರುತ್ತೆ. ಸೆಕೆ ಆದ್ರೆ ನಾವು ಹೋಗ್ತೀವಿ ಬಿಡು ಚಿಚು. ಹಾಗೆ ಮನೆಗೆ ಬಂದಿರುವ ನೆಂಟ್ರು ಎಲ್ರು ಕೂಡ ಚಿಚು ಯಾಕೆ ಈ ರೀತಿ ನಡ್ಕೊಳ್ತಾ ಇದ್ದಾಳೆ ಅನ್ನೋದು ಅರ್ಥ ಆಗದೆ ತುಂಬಾನು ಬೇಜಾನ್ ಮಾಡ್ಕೊಳ್ತಾ ಇದ್ರು. ಈ ಚಿಚು ಯಾಕೆ ಈ ರೀತಿ ಮಾಡ್ತಾ ಇದ್ದಾಳೆ, ಅವಳು ಏನ್ ಅಂದ್ಕೊಳ್ತಿದ್ದಾಳೋ ನನಗೆ ಏನೂ ಅರ್ಥನೇ ಆಗ್ತಿಲ್ಲ. ಹೌದು, ಫ್ಯಾನ್ ಆಫ್ ಮಾಡಿದ್ಲು, ಹೊರಗಡೆ ಹೋಗಿ ಕೇಳ್ತಿದ್ದಾಳೆ. ಸರಿಯಾದ ಜಿಪಣಿಯ ಇವಳು. ಹೌದೌದು, ಏನ್ ಮಾಡೋದು, ಸರಿ ಬನ್ನಿ, ಸೆಕೆ ಆಗ್ತಿದೆ, ಹೊರಗಡೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ. ಮಹಿ, ಬುದ್ಧಿ ಕೆಟ್ಟೋಗಿದೆ ನಿನಗೆ, ಹೊರಗಡೆ ಬಿಸಿಲೊಡಿತಾ ಇದೆ, ಅಲ್ಲಿ ಎಲ್ಲಿ ಹೋಗಿ ಕೂರೋದು ಹೇಳೋ? ಹಾಗೆ ಸ್ವಲ್ಪ ಸಮಯದಲ್ಲಿ ಎಲ್ರು ಮನೆಯಿಂದ ಹೊರಗಡೆ ಬಂದ್ರು. ಅಲ್ಲಿ ತುಂಬಾನು ಜೋರಾಗಿ ಬಿಸಿಲು ಹೊಡಿತಾ ಇತ್ತು. ಅವ್ ಜೊತೆನೆ ಚಿಚುಕಾಗಿನೂ ಕೂತ್ಕೊಂಡಿದ್ಲು. ಚಿಚು, ನಿನ್ ಮನೇಲಿ ಫ್ರಿಡ್ಜ್ ಇದೆ ಅಲ್ವಾ? ಅರೆ ಹೌದು, ನಾನ್ ಕೂಡ ಮರ್ತೋದೆ. ಇರುಟನಿ, ನಾನು ಫ್ರಿಡ್ಜಿಂದ ನೀರ್ ತಗೊಂಡ್ ಬರ್ತೀನಿ.
ಅರೆ ಮಹಿ, ನಾನು ಫ್ರಿಡ್ಜ್ ಆಫ್ ಮಾಡಿ ಇಟ್ಟಿದ್ದೀನಿ. ಆ, ಫ್ರಿಡ್ಜ್ ಆಫ್ ಮಾಡಿ ಇಟ್ಟಿದೀಯಾ? ಯಾಕೆ ಚಿಚ್ಚು? ನಾವು ಆ ಫ್ರಿಜ್ಜಲ್ಲಿ ಏನೂ ಇಡಲ್ಲ. ಅವತ್ತವತ್ತು ಅಡಿಗೆ ಮಾಡಿ ಅವತ್ತವತ್ತೇ ತಿಂದು ಮುಗಿಸ್ತೀವಿ. ಆಮೇಲೆ ಆ ಫ್ರಿಜ್ನ ಯಾಕೆ ಆನಲ್ಲಿ ಇಡ್ಬೇಕು ಹೇಳಿ, ಅದಕ್ಕೆ. ಸರಿ ಹೋಯ್ತು. ಹಾಗೆ ಚಿಚುಕಾಗೆ ಅವಳ ಜಿಪುಣತನನ ತೋರ್ಸೋದ್ರಿಂದ ಬಂದವರು ಎಲ್ರಿಗೂ ತುಂಬಾನೇ ಕಷ್ಟ ಆಗ್ತಾ ಇತ್ತು. ಆದ್ರಿಂದ ಎಲ್ರೂ ಅವ್ರವ್ರ ಮನೆಗೆ ಹೋಗೋಣ ಅಂತ ನಿರ್ಧಾರ ಮಾಡಿದ್ರು. ಚಿಚೋ, ನಾವಿಬ್ರು ಮನೆಗೆ ಹೊರಡ್ತೀವಿ. ಯಾಕೆ ಮಹಿ, ಇಷ್ಟ ಬೇಗ ಯಾಕೆ ಹೋಗ್ತೀರಾ? ಏನಿಲ್ಲ, ಅಲ್ಲಿ ಕೆಲಸ ಎಲ್ಲ ಹಾಗೇನೆ ಬಿಟ್ಬಿಟ್ಟು ಬಂದಿದೀವಿ ಅಲ್ವಾ. ಹೌದು ಚಿಚು, ನಾವು ಕೂಡ ಹೊರಡ್ತೀವಿ. ಅರೇ ಟುನಿ, ಯಾಕೆ 4 ದಿನ ಇದ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ದೆ ನೀನು? ಇಲ್ಲ, ಕೆಲಸ ಎಲ್ಲ ಹಾಗೇನೆ ಇದೆ ಅಲ್ವಾ, ನಾನು ಹೋಗ್ತೀನಿ. ಹಾಗಾದ್ರೆ ಚೋಟೋ ನೀನು? ನಾನು ಕೂಡ ಹೋಗ್ತೀನಿ ಚಿಚೋ. ಹಾಗಂತ ಹೇಳಿ ಬಂದವರು ಎಲ್ರು ಕೂಡ ಅಲ್ಲಿಂದ ಅವ್ರವ್ರ ಮನೆಗೆ ಹೋದ್ರು. ಅದನ್ನ ನೋಡಿ ಚಿಚುಕಾಗೆ ಅಂತೂ ತುಂಬಾನು ಸಂತೋಷಪಟ್ಲು. ಆಮೇಲೆ ಇದೆಲ್ಲದಕ್ಕೂ ಕಾರಣವಾದ ಚಿನ್ನುಕಾಗೆನ ಚಿಚುಕಾಗೆ ಹಿಡಿದು ಸಿಕ್ಕಾಪಟ್ಟೆ ಬೈತಾ ಇದ್ಲು.